ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸುಮಾ. ದಿನೇಶ್ ಕಾರ್ತಿಕ್ ಪ್ಲೇಸ್ಗೆ ಈಗ ಒಬ್ಬ ಸ್ಟಾರ್ ಆಟಗಾರ RCBಗೆ ಬರೋದು ಗ್ಯಾರಂಟಿ ಅಂತೆ. ಆತನ ಮೇಲೆ RCB ಕಣ್ಣಿಟ್ಟಿದ್ಯಂತೆ. ಹಾಗಾದ್ರೆ DK ಪ್ಲೇಸ್ಗೆ RCB ಗಾಳ ಹಾಕಿರುವ ಆ ಆಟಗಾರ ಯಾರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೆಗಾ ಹರಾಜ್ಗೆ RCB ಫ್ರಾಂಚೈಸಿ ಸಜ್ಜಾಗ್ತಾ ಇದೆ. ಈ ಬಾರಿ RCBಯಲ್ಲಿ ಯಾರನ್ನ ಉಳಿಸ್ಕೊಳ್ಬೇಕು ಅನ್ನೋದ್ರ ಫೈನಲ್ ಲಿಸ್ಟ್ ಅಂದ್ರೆ ಆಟಗಾರರ ರಿಟೈನ್ ಲೀಸ್ಟ್ ಕೂಡ ರೆಡಿಯಾಗಿದೆಯಂತೆ. ಅದರ ಜೊತೆಗೆ ಈ ಬಾರಿ ಯಾವ ಆಟಗಾರರನ್ನ ಹರಾಜಿನಲ್ಲಿ ಟಾರ್ಗೆಟ್ ಮಾಡಬೇಕು, ಯಾರನ್ನ ಮೆಗಾ ಹರಾಜಿನಲ್ಲಿ ಖರೀದಿ ಮಾಡಬೇಕು ಅನ್ನೋ ಪಕ್ಕಾ ಪ್ಲಾನ್ ರೆಡಿಯಾಗಿದೆ. ಇದ್ರಂತೆ DK ಪ್ಲೇಸ್ಗೆ ಈಗ ಹೊಸ ಆಟಗಾರನ ಹುಡುಕಾಟದಲ್ಲಿ RCB ಇದೆ. ಕಾರ್ತಿಕ್ ಪ್ಲೇಸ್ಗೆ ಈಗ ಮುಂಬೈ ಆಟಗಾರನಿಗೆ ಗಾಳ ಹಾಕೋದಕ್ಕೆ RCB ಮಾಸ್ಟರ್ ಪ್ಲಾನ್ ಮಾಡಿದೆ. ಕಳೆದ 3 ಸೀಸನ್ಗಳಲ್ಲಿ ದಿನೇಶ್ ಕಾರ್ತಿಕ್ RCBಯ ನಂಬಿಕಸ್ಥ ಬಂಟನಾಗಿದ್ರು. ವಿಕೆಟ್ ಕೀಪರ್ ಆಗಿ, ಮ್ಯಾಚ್ ಫಿನಿಷರ್ ಆಗಿ ಮಿಂಚಿದ್ರು. DK ಏಕಾಂಗಿಯಾಗಿ ಎಷ್ಟೋ ಪಂದ್ಯಗಳಲ್ಲಿ RCBಗೆ ಗೆಲುವನ್ನ ತಂದುಕೊಟ್ಟಿದ್ರು. ಆದ್ರೆ ಈ ಬಾರಿ ದಿನೇಶ್ ಕಾರ್ತಿಕ್ RCBಯಲ್ಲಿ ಆಟಗಾರನಾಗಿ ಕಾಣಿಸ್ಕೊಳ್ತಾ ಇಲ್ಲ. ಯಾಕೆ ಅಂದ್ರೆ DK IPLಗೆ ನಿವೃತ್ತಿ ಹೇಳಿದ್ದಾರೆ. ಹೀಗಾಗಿ ಅವರು ಈ ಬಾರಿ ಬ್ಯಾಟಿಂಗ್ ಕೋಚ್ ಆಗಿ, ಮೆಂಟರ್ ಆಗಿ ಕಾಣಿಸ್ಕೊಳ್ತಾರೆ. ಈಗ DK ಪ್ಲೇಸ್ಗೆ ಮತ್ತೊಬ್ಬ ಡೇಂಜರಸ್ ಆಟಗಾರನನ್ನ ತಂಡಕ್ಕೆ ಕರ್ಕೊಂಡು ಬರೋದಕ್ಕೆ RCB ರೆಡಿ ಆಗಿದೆ. ಆ ಡೆಡ್ಲಿ ಡೇಂಜರಸ್ ಆಟಗಾರ ಬೇರೆ ಯಾರು ಅಲ್ಲ, ಇಶಾನ್ ಕಿಶನ್ ರನ್ನ ಮುಂಬೈ ಕೈ ಬಿಡುತ್ತೆ ಅನ್ನೋ ಟಾಕ್ ಶುರುವಾಗಿದೆ. ಒಂದ್ ವೇಳೆ ಕಿಶನ್ ರನ್ನ ಕೈ ಬಿಟ್ರೆ ಇಶಾನ್ಗೆ ಗಾಳ ಹಾಕೋದಕ್ಕೆ RCB ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದೆ. ಹಾಗಾದ್ರೆ ಇಶಾನ್ ಕಿಶನ್ RCBಗೆ ಬಂದ್ರೆ ತಂಡಕ್ಕೇನ್ ಲಾಭ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ. ಇಶಾನ್ ಕಿಶನ್ಗೆ ಈಗಿನ್ನು 26 ವರ್ಷ ವಯಸ್ಸು. RCBಗೆ ತುಂಬಾ ವರ್ಷಗಳ ಕಾಲ ತಂಡಕ್ಕಾಗಿ ಆಡೋ ಆಟಗಾರ ಬೇಕು. ಜೊತೆಗೆ ಕಿಶನ್ ಒಬ್ಬ ಅದ್ಭುತ ವಿಕೆಟ್ ಕೀಪರ್, ಜೊತೆಗೆ ಹೊಡಿ ಬಡಿ ಆಟಗಾರ, T20 ಕ್ರಿಕೆಟ್ಗೆ ಹೇಳಿ ಮಾಡಿಸಿದ ಆಟಗಾರ. ಒಂದ್ ವೇಳೆ ಇಶಾನ್ ಕಿಶನ್ ಬಂದ್ರೆ RCBಯ ಬ್ಯಾಟಿಂಗ್ ಲೈನ್ಅಪ್ ಮತ್ತಷ್ಟು ಸ್ಟ್ರಾಂಗ್ ಆಗೋದು ಗ್ಯಾರಂಟಿ. ಇಶಾನ್ ಕಿಶನ್ DK ಪ್ಲೇಸ್ಗೆ ಬೆಸ್ಟ್ ಚಾಯ್ಸ್ ಅನ್ನೋದು RCB ಫ್ರಾಂಚೈಸಿಯ ಲೆಕ್ಕಾಚಾರ. ಹೀಗಾಗಿ ಒಂದ್ ವೇಳೆ ಮುಂಬೈ ಇಶಾನ್ ರನ್ನ ಕೈ ಬಿಟ್ರೆ RCB ಖರೀದಿ ಮಾಡೋದಕ್ಕೆ ಪೈಪೋಟಿ ನಡೆಸೋದಂತೂ ಪಕ್ಕ. 17 ವರ್ಷಗಳಿಂದ RCB ಅಭಿಮಾನಿಗಳು ಕಾಯ್ತಾನೇ ಇದ್ದಾರೆ. ಯಾಕೋ ಏನೋ RCB ಹಣೆ ಬರಹ ಮಾತ್ರ ಬದಲಾಗ್ತಾ ಇಲ್ಲ. ಅದೃಷ್ಟ ಲಕ್ಷ್ಮಿ ಚಾಲೆಂಜರ್ಸ್ ಕೈ ಹಿಡಿತಾ ಇಲ್ಲ. ಆದ್ರೆ ಈ ಬಾರಿ ಹಳೆ ತಪ್ಪು ಆಗೋದಿಲ್ವಂತೆ. ಏನೇ ಆಗ್ಲಿ ಈ ಸಲ ಕಪ್ ನಮ್ದೇ ಅಂತ RCB ಫ್ರಾಂಚೈಸಿ ಹೇಳ್ತಾ ಇದೆ. ಹೀಗಾಗಿನೇ ಒಂದು ಬಲಿಷ್ಠ ತಂಡವನ್ನ ಕಟ್ಟಿ ಟ್ರೋಫಿ ಗೆಲ್ಲೋದೇ ನಮ್ಮ ಟಾರ್ಗೆಟ್ ಅಂತ ಫ್ರಾಂಚೈಸಿ ಹೇಳ್ತಾ ಇದೆ. ಆದರೆ ಯಾವೆಲ್ಲ ಆಟಗಾರರು ಈ ಬಾರಿ RCB ಫ್ಯಾಮಿಲಿ ಸೇರ್ತಾರೆ ಅನ್ನೋ ನಿಮ್ಮ ಕ್ಯೂರಿಯಾಸಿಟಿಗೆ ಇನ್ನೂ ಸ್ವಲ್ಪ ದಿನ ಕಾಯಲೇಬೇಕು. ಇನ್ನು DK ಬಾಸ್ ಪ್ಲೇಸ್ಗೆ ಯಾವ ಆಟಗಾರ ಬಂದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ನೀವು ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ಮತ್ತಷ್ಟು ಸುದ್ದಿಗಳಿಗಾಗಿ ರಿಪಬ್ಲಿಕ್ ಕನ್ನಡವನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸುಮಾ. ದಿನೇಶ್ ಕಾರ್ತಿಕ್ ಪ್ಲೇಸ್ಗೆ ಈಗ ಒಬ್ಬ ಸ್ಟಾರ್ ಆಟಗಾರ RCBಗೆ ಬರೋದು ಗ್ಯಾರಂಟಿ ಅಂತೆ. ಆತನ ಮೇಲೆ RCB ಕಣ್ಣಿಟ್ಟಿದ್ಯಂತೆ. ಹಾಗಾದ್ರೆ DK ಪ್ಲೇಸ್ಗೆ RCB ಗಾಳ ಹಾಕಿರುವ ಆ ಆಟಗಾರ ಯಾರು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಮೆಗಾ ಹರಾಜ್ಗೆ RCB ಫ್ರಾಂಚೈಸಿ ಸಜ್ಜಾಗ್ತಾ ಇದೆ. ಈ ಬಾರಿ RCBಯಲ್ಲಿ ಯಾರನ್ನ ಉಳಿಸ್ಕೊಳ್ಬೇಕು ಅನ್ನೋದ್ರ ಫೈನಲ್ ಲಿಸ್ಟ್ ಅಂದ್ರೆ ಆಟಗಾರರ ರಿಟೈನ್ ಲೀಸ್ಟ್ ಕೂಡ ರೆಡಿಯಾಗಿದೆಯಂತೆ. ಅದರ ಜೊತೆಗೆ ಈ ಬಾರಿ ಯಾವ ಆಟಗಾರರನ್ನ ಹರಾಜಿನಲ್ಲಿ ಟಾರ್ಗೆಟ್ ಮಾಡಬೇಕು, ಯಾರನ್ನ ಮೆಗಾ ಹರಾಜಿನಲ್ಲಿ ಖರೀದಿ ಮಾಡಬೇಕು ಅನ್ನೋ ಪಕ್ಕಾ ಪ್ಲಾನ್ ರೆಡಿಯಾಗಿದೆ. ಇದ್ರಂತೆ DK ಪ್ಲೇಸ್ಗೆ ಈಗ ಹೊಸ ಆಟಗಾರನ ಹುಡುಕಾಟದಲ್ಲಿ RCB ಇದೆ. ಕಾರ್ತಿಕ್ ಪ್ಲೇಸ್ಗೆ ಈಗ ಮುಂಬೈ ಆಟಗಾರನಿಗೆ ಗಾಳ ಹಾಕೋದಕ್ಕೆ RCB ಮಾಸ್ಟರ್ ಪ್ಲಾನ್ ಮಾಡಿದೆ. ಕಳೆದ 3 ಸೀಸನ್ಗಳಲ್ಲಿ ದಿನೇಶ್ ಕಾರ್ತಿಕ್ RCBಯ ನಂಬಿಕಸ್ಥ ಬಂಟನಾಗಿದ್ರು. ವಿಕೆಟ್ ಕೀಪರ್ ಆಗಿ, ಮ್ಯಾಚ್ ಫಿನಿಷರ್ ಆಗಿ ಮಿಂಚಿದ್ರು. DK ಏಕಾಂಗಿಯಾಗಿ ಎಷ್ಟೋ ಪಂದ್ಯಗಳಲ್ಲಿ RCBಗೆ ಗೆಲುವನ್ನ ತಂದುಕೊಟ್ಟಿದ್ರು.
ಆದ್ರೆ ಈ ಬಾರಿ ದಿನೇಶ್ ಕಾರ್ತಿಕ್ RCBಯಲ್ಲಿ ಆಟಗಾರನಾಗಿ ಕಾಣಿಸ್ಕೊಳ್ತಾ ಇಲ್ಲ. ಯಾಕೆ ಅಂದ್ರೆ DK IPLಗೆ ನಿವೃತ್ತಿ ಹೇಳಿದ್ದಾರೆ. ಹೀಗಾಗಿ ಅವರು ಈ ಬಾರಿ ಬ್ಯಾಟಿಂಗ್ ಕೋಚ್ ಆಗಿ ಮೆಂಟರ್ ಆಗಿ ಕಾಣಿಸ್ಕೊಳ್ತಾರೆ. ಈಗ DK ಪ್ಲೇಸ್ಗೆ ಮತ್ತೊಬ್ಬ ಡೇಂಜರಸ್ ಆಟಗಾರನನ್ನ ತಂಡಕ್ಕೆ ಕರ್ಕೊಂಡು ಬರೋದಕ್ಕೆ RCB ರೆಡಿ ಆಗಿದೆ. ಆ ಡೆಡ್ಲಿ ಡೇಂಜರಸ್ ಆಟಗಾರ ಬೇರೆ ಯಾರು ಅಲ್ಲ, ಇಶಾನ್ ಕಿಶನ್. ಇಶಾನ್ ಕಿಶನ್ ರನ್ನ ಮುಂಬೈ ಕೈ ಬಿಡುತ್ತೆ ಅನ್ನೋ ಟಾಕ್ ಶುರುವಾಗಿದೆ. ಒಂದ್ ವೇಳೆ ಕಿಶನ್ ರನ್ನ ಕೈ ಬಿಟ್ರೆ ಇಶಾನ್ಗೆ ಗಾಳ ಹಾಕೋದಕ್ಕೆ RCB ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದೆ. ಹಾಗಾದ್ರೆ ಇಶಾನ್ ಕಿಶನ್ RCBಗೆ ಬಂದ್ರೆ ತಂಡಕ್ಕೇನ್ ಲಾಭ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ. ಇಶಾನ್ ಕಿಶನ್ಗೆ ಈಗಿನ್ನು 26 ವರ್ಷ ವಯಸ್ಸು. RCBಗೆ ತುಂಬಾ ವರ್ಷಗಳ ಕಾಲ ತಂಡಕ್ಕಾಗಿ ಆಡೋ ಆಟಗಾರ ಬೇಕು. ಜೊತೆಗೆ ಕಿಶನ್ ಒಬ್ಬ ಅದ್ಭುತ ವಿಕೆಟ್ ಕೀಪರ್, ಜೊತೆಗೆ ಹೊಡಿ ಬಡಿ ಆಟಗಾರ, T20 ಕ್ರಿಕೆಟ್ಗೆ ಹೇಳಿ ಮಾಡಿಸಿದ ಆಟಗಾರ. ಒಂದ್ ವೇಳೆ ಇಶಾನ್ ಕಿಶನ್ ಬಂದ್ರೆ RCBಯ ಬ್ಯಾಟಿಂಗ್ ಲೈನ್ಅಪ್ ಮತ್ತಷ್ಟು ಸ್ಟ್ರಾಂಗ್ ಆಗೋದು ಗ್ಯಾರಂಟಿ. ಇಶಾನ್ ಕಿಶನ್ DK ಪ್ಲೇಸ್ಗೆ ಬೆಸ್ಟ್ ಚಾಯ್ಸ್ ಅನ್ನೋದು RCB ಫ್ರಾಂಚೈಸಿಯ ಲೆಕ್ಕಾಚಾರ. ಹೀಗಾಗಿ ಒಂದ್ ವೇಳೆ ಮುಂಬೈ ಇಶಾನ್ ರನ್ನ ಕೈ ಬಿಟ್ರೆ RCB ಖರೀದಿ ಮಾಡೋದಕ್ಕೆ ಪೈಪೋಟಿ ನಡೆಸೋದಂತೂ ಪಕ್ಕ. 17 ವರ್ಷಗಳಿಂದ RCB ಅಭಿಮಾನಿಗಳು ಕಾಯ್ತಾನೇ ಇದ್ದಾರೆ. ಯಾಕೋ ಏನೋ RCB ಹಣೆ ಬರಹ ಮಾತ್ರ ಬದಲಾಗ್ತಾ ಇಲ್ಲ. ಅದೃಷ್ಟ ಲಕ್ಷ್ಮಿ ಚಾಲೆಂಜರ್ಸ್ ಕೈ ಹಿಡಿತಾ ಇಲ್ಲ. ಆದ್ರೆ ಈ ಬಾರಿ ಹಳೆ ತಪ್ಪು ಆಗೋದಿಲ್ವಂತೆ. ಏನೇ ಆಗ್ಲಿ ಈ ಸಲ ಕಪ್ ನಮ್ದೇ ಅಂತ RCB ಫ್ರಾಂಚೈಸಿ ಹೇಳ್ತಾ ಇದೆ. ಹೀಗಾಗಿನೇ ಒಂದು ಬಲಿಷ್ಠ ತಂಡವನ್ನ ಕಟ್ಟಿ ಟ್ರೋಫಿ ಗೆಲ್ಲೋದೇ ನಮ್ಮ ಟಾರ್ಗೆಟ್ ಅಂತ ಫ್ರಾಂಚೈಸಿ ಹೇಳ್ತಾ ಇದೆ. ಆದರೆ ಯಾವೆಲ್ಲ ಆಟಗಾರರು ಈ ಬಾರಿ RCB ಫ್ಯಾಮಿಲಿ ಸೇರ್ತಾರೆ ಅನ್ನೋ ನಿಮ್ಮ ಕ್ಯೂರಿಯಾಸಿಟಿಗೆ ಇನ್ನೂ ಸ್ವಲ್ಪ ದಿನ ಕಾಯಲೇಬೇಕು. ಇನ್ನು DK ಬಾಸ್ ಪ್ಲೇಸ್ಗೆ ಯಾವ ಆಟಗಾರ ಬಂದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ನೀವು ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ಮತ್ತಷ್ಟು ಸುದ್ದಿಗಳಿಗಾಗಿ ರಿಪಬ್ಲಿಕ್ ಕನ್ನಡವನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸುಮಾ. ದಿನೇಶ್ ಕಾರ್ತಿಕ್ ಪ್ಲೇಸ್ಗೆ ಈಗ ಒಬ್ಬ ಸ್ಟಾರ್ ಆಟಗಾರ RCBಗೆ ಬರೋದು ಗ್ಯಾರಂಟಿ ಅಂತೆ. ಆತನ ಮೇಲೆ RCB ಕಣ್ಣಿಟ್ಟಿದ್ಯಂತೆ. ಹಾಗಾದ್ರೆ DK ಪ್ಲೇಸ್ಗೆ RCB ಗಾಳ ಹಾಕಿರುವ ಆ ಆಟಗಾರ ಯಾರು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಮೆಗಾ ಹರಾಜ್ಗೆ RCB ಫ್ರಾಂಚೈಸಿ ಸಜ್ಜಾಗ್ತಾ ಇದೆ. ಈ ಬಾರಿ RCBಯಲ್ಲಿ ಯಾರನ್ನ ಉಳಿಸ್ಕೊಳ್ಬೇಕು ಅನ್ನೋದ್ರ ಫೈನಲ್ ಲಿಸ್ಟ್ ಅಂದ್ರೆ ಆಟಗಾರರ ರಿಟೈನ್ ಲೀಸ್ಟ್ ಕೂಡ ರೆಡಿಯಾಗಿದೆಯಂತೆ. ಅದರ ಜೊತೆಗೆ ಈ ಬಾರಿ ಯಾವ ಆಟಗಾರರನ್ನ ಹರಾಜಿನಲ್ಲಿ ಟಾರ್ಗೆಟ್ ಮಾಡಬೇಕು, ಯಾರನ್ನ ಮೆಗಾ ಹರಾಜಿನಲ್ಲಿ ಖರೀದಿ ಮಾಡಬೇಕು ಅನ್ನೋ ಪಕ್ಕಾ ಪ್ಲಾನ್ ರೆಡಿಯಾಗಿದೆ. ಇದ್ರಂತೆ DK ಪ್ಲೇಸ್ಗೆ ಈಗ ಹೊಸ ಆಟಗಾರನ ಹುಡುಕಾಟದಲ್ಲಿ RCB ಇದೆ. ಕಾರ್ತಿಕ್ ಪ್ಲೇಸ್ಗೆ ಈಗ ಮುಂಬೈ ಆಟಗಾರನಿಗೆ ಗಾಳ ಹಾಕೋದಕ್ಕೆ RCB ಮಾಸ್ಟರ್ ಪ್ಲಾನ್ ಮಾಡಿದೆ. ಕಳೆದ 3 ಸೀಸನ್ಗಳಲ್ಲಿ ದಿನೇಶ್ ಕಾರ್ತಿಕ್ RCBಯ ನಂಬಿಕಸ್ಥ ಬಂಟನಾಗಿದ್ರು. ವಿಕೆಟ್ ಕೀಪರ್ ಆಗಿ, ಮ್ಯಾಚ್ ಫಿನಿಷರ್ ಆಗಿ ಮಿಂಚಿದ್ರು. DK ಏಕಾಂಗಿಯಾಗಿ ಎಷ್ಟೋ ಪಂದ್ಯಗಳಲ್ಲಿ RCBಗೆ ಗೆಲುವನ್ನ ತಂದುಕೊಟ್ಟಿದ್ರು. ಆದ್ರೆ ಈ ಬಾರಿ ದಿನೇಶ್ ಕಾರ್ತಿಕ್ RCBಯಲ್ಲಿ ಆಟಗಾರನಾಗಿ ಕಾಣಿಸ್ಕೊಳ್ತಾ ಇಲ್ಲ. ಯಾಕೆ ಅಂದ್ರೆ DK IPLಗೆ ನಿವೃತ್ತಿ ಹೇಳಿದ್ದಾರೆ. ಹೀಗಾಗಿ ಅವರು ಈ ಬಾರಿ ಬ್ಯಾಟಿಂಗ್ ಕೋಚ್ ಆಗಿ ಮೆಂಟರ್ ಆಗಿ ಕಾಣಿಸ್ಕೊಳ್ತಾರೆ. ಈಗ DK ಪ್ಲೇಸ್ಗೆ ಮತ್ತೊಬ್ಬ ಡೇಂಜರಸ್ ಆಟಗಾರನನ್ನ ತಂಡಕ್ಕೆ ಕರ್ಕೊಂಡು ಬರೋದಕ್ಕೆ RCB ರೆಡಿ ಆಗಿದೆ. ಆ ಡೆಡ್ಲಿ ಡೇಂಜರಸ್ ಆಟಗಾರ ಬೇರೆ ಯಾರು ಅಲ್ಲ, ಇಶಾನ್ ಕಿಶನ್. ಇಶಾನ್ ಕಿಶನ್ ರನ್ನ ಮುಂಬೈ ಕೈ ಬಿಡುತ್ತೆ ಅನ್ನೋ ಟಾಕ್ ಶುರುವಾಗಿದೆ. ಒಂದ್ ವೇಳೆ ಕಿಶನ್ ರನ್ನ ಕೈ ಬಿಟ್ರೆ ಇಶಾನ್ಗೆ ಗಾಳ ಹಾಕೋದಕ್ಕೆ RCB ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದೆ. ಹಾಗಾದ್ರೆ ಇಶಾನ್ ಕಿಶನ್ RCBಗೆ ಬಂದ್ರೆ ತಂಡಕ್ಕೇನ್ ಲಾಭ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ. ಇಶಾನ್ ಕಿಶನ್ಗೆ ಈಗಿನ್ನು 26 ವರ್ಷ ವಯಸ್ಸು. RCBಗೆ ತುಂಬಾ ವರ್ಷಗಳ ಕಾಲ ತಂಡಕ್ಕಾಗಿ ಆಡೋ ಆಟಗಾರ ಬೇಕು. ಜೊತೆಗೆ ಕಿಶನ್ ಒಬ್ಬ ಅದ್ಭುತ ವಿಕೆಟ್ ಕೀಪರ್, ಜೊತೆಗೆ ಹೊಡಿ ಬಡಿ ಆಟಗಾರ, T20 ಕ್ರಿಕೆಟ್ಗೆ ಹೇಳಿ ಮಾಡಿಸಿದ ಆಟಗಾರ. ಒಂದ್ ವೇಳೆ ಇಶಾನ್ ಕಿಶನ್ ಬಂದ್ರೆ RCBಯ ಬ್ಯಾಟಿಂಗ್ ಲೈನ್ಅಪ್ ಮತ್ತಷ್ಟು ಸ್ಟ್ರಾಂಗ್ ಆಗೋದು ಗ್ಯಾರಂಟಿ. ಇಶಾನ್ ಕಿಶನ್ DK ಪ್ಲೇಸ್ಗೆ ಬೆಸ್ಟ್ ಚಾಯ್ಸ್ ಅನ್ನೋದು RCB ಫ್ರಾಂಚೈಸಿಯ ಲೆಕ್ಕಾಚಾರ.
ಹೀಗಾಗಿ ಒಂದ್ ವೇಳೆ ಮುಂಬೈ ಇಶಾನ್ ರನ್ನ ಕೈ ಬಿಟ್ರೆ RCB ಖರೀದಿ ಮಾಡೋದಕ್ಕೆ ಪೈಪೋಟಿ ನಡೆಸೋದಂತೂ ಪಕ್ಕ. 17 ವರ್ಷಗಳಿಂದ RCB ಅಭಿಮಾನಿಗಳು ಕಾಯ್ತಾನೇ ಇದ್ದಾರೆ. ಯಾಕೋ ಏನೋ RCB ಹಣೆ ಬರಹ ಮಾತ್ರ ಬದಲಾಗ್ತಾ ಇಲ್ಲ. ಅದೃಷ್ಟ ಲಕ್ಷ್ಮಿ ಚಾಲೆಂಜರ್ಸ್ ಕೈ ಹಿಡಿತಾ ಇಲ್ಲ. ಆದ್ರೆ ಈ ಬಾರಿ ಹಳೆ ತಪ್ಪು ಆಗೋದಿಲ್ವಂತೆ. ಏನೇ ಆಗ್ಲಿ ಈ ಸಲ ಕಪ್ ನಮ್ದೇ ಅಂತ RCB ಫ್ರಾಂಚೈಸಿ ಹೇಳ್ತಾ ಇದೆ. ಹೀಗಾಗಿನೇ ಒಂದು ಬಲಿಷ್ಠ ತಂಡವನ್ನ ಕಟ್ಟಿ ಟ್ರೋಫಿ ಗೆಲ್ಲೋದೇ ನಮ್ಮ ಟಾರ್ಗೆಟ್ ಅಂತ ಫ್ರಾಂಚೈಸಿ ಹೇಳ್ತಾ ಇದೆ. ಆದರೆ ಯಾವೆಲ್ಲ ಆಟಗಾರರು ಈ ಬಾರಿ RCB ಫ್ಯಾಮಿಲಿ ಸೇರ್ತಾರೆ ಅನ್ನೋ ನಿಮ್ಮ ಕ್ಯೂರಿಯಾಸಿಟಿಗೆ ಇನ್ನೂ ಸ್ವಲ್ಪ ದಿನ ಕಾಯಲೇಬೇಕು. ಇನ್ನು DK ಬಾಸ್ ಪ್ಲೇಸ್ಗೆ ಯಾವ ಆಟಗಾರ ಬಂದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ನೀವು ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ಮತ್ತಷ್ಟು ಸುದ್ದಿಗಳಿಗಾಗಿ ರಿಪಬ್ಲಿಕ್ ಕನ್ನಡವನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.